ವೆಲ್ಕಮ್ ಬ್ಯಾಕ್. ಮತ್ತೆ ಮಧ್ಯಾಹ್ನ ನಾನೆಲ್ಲ ಒಳಗಡೆ ಹೊರಟಿದ್ದೀನಿ ಈ ಬಿಸಿಲಲ್ಲಿ. ನಾನು ಹೇಳಿದೆ ಆಲ್ರೆಡಿ ಇವಾಗ ಅಶ್ರಾಬ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಅಶ್ರಾಬ್ರನು ಸಿಕ್ಕಾಯ್ತು. ಏನ್ ಕಾನ್ಸೆಪ್ಟ್ ಅಂತ ಆಲ್ರೆಡಿ ಇದು ಕಾನ್ಸೆಪ್ಟ್ ಅಂತ ಬರಲ್ಲ, ಮ್ಯಾಟರ್ ಏನಪ್ಪಾ ಅಂತಂದ್ರೆ ಚಾಲೆಂಜ್ ವಿಡಿಯೋನ ಕೊಟ್ಟಿದ್ವಿ. ಅಂದ್ರೆ ಆಲ್ರೆಡಿ 3 ಜನ ವಿನ್ನರ್ಸ್ ನ ಸೆಲೆಕ್ಟ್ ಮಾಡಿದ್ದಾಗಿದೆ. 3 ಜನ ವಿನ್ನರ್ಸ್ ನ ಹೋಗಿ ಮೀಟಪ್ ಆಗಬೇಕು. ಇವತ್ತು ಹೋಗಿ ಅವರಿಗೆ ಟ್ರೀಟ್ ಕೊಡಿಸ್ತಿದ್ದೀವಿ. ಸೊ ನಾವು ಲೊಕೇಶನ್ ಫಿಕ್ಸ್ ಮಾಡಿದ್ವಿ. ಆ ಲೊಕೇಶನ್ ಆಲ್ರೆಡಿ ಬಂದಿರುವಂತ ಎಲ್ಲಾ ಆರ್ಟಿಸ್ಟ್ಗಳು ಕೂಡ ಅಂದ್ರೆ ಆಡಿಯನ್ಸ್ಗಳು ಕೂಡ ಸಬ್ಸ್ಕ್ರೈಬರ್ಸ್ ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಅವ್ರನ್ನ ಕರ್ಕೊಂಡು ಟ್ರೀಟ್ಗೆ ವಾಪಸ್ ಬರೋಣ ಅಂತ ಹೇಳ್ತಾ, ಯಾರೆಲ್ಲ ನನ್ನ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ಕ್ರೇಜಿ ಆಗಿರುತ್ತೆ ಗೈಸ್. ನೀವು ಎಕ್ಸ್ಪೆಕ್ಟ್ ಮಾಡಲ್ಲ ಅಷ್ಟೊಂದು ಫನ್ ಆಗಿ ಮತ್ತೆ ಎಂಟರ್ಟೈನಿಂಗ್ ಆಗಿರುತ್ತೆ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಈಗ ಅಲ್ಲಿ ಗಣಪತಿ ಪೆಂಡಲ್ ಹತ್ರ ಇದ್ದಾರೆ. ಅವ್ರನ್ನ ಅಲ್ಲಿ ಬಿಟ್ಬಿಟ್ಟು ನಾವು ಜಾಗನ ಫೈನಲೈಸ್ ಮಾಡೋಣ ಅಂತ ಬಂದ್ವಿ. ಈಗ ಜಾಗ ಫಿಕ್ಸ್ ಆಗಿದೆ. ಅವ್ರು ಪರ್ಮಿಷನ್ ಕೊಟ್ಟರು ಶ್ರೀ ದೊನ್ನೆ ಬಿರಿಯಾನಿ ಅವರು. ಅಲ್ಲಿ ಅದೇ ಜಾಗ. ವೆಲ್ಕಮ್ ಬ್ಯಾಕ್. ನಾನು ಆಲ್ರೆಡಿ ಹೇಳಿದ್ದೀನಿ ಅಲ್ಲಿ ಲೊಕೇಶನ್ ಹತ್ರ ಹೋಗ್ಬೇಕು ಅಂತ. ನಾವು ಆಲ್ರೆಡಿ ಲೊಕೇಶನ್ ಹತ್ರ ರೀಚ್ ಆಗಿದ್ದೀವಿ. ನಾನು ಕರೆದಿದ್ದ ಲೊಕೇಶನ್ ಯಾವ್ದಪ್ಪ ಅಂತಂದ್ರೆ ನಮ್ಮ ತಿಪ್ಪೂರ್ನ ಗಣೇಶ ಪೆಂಡಲ್. ಇಲ್ಲಿಗೆ ಬಂದು ನಾನು ಇಲ್ಲಿ ಆಡಿಯನ್ಸ್ ಮತ್ತೆ ನನ್ನ ವಿನ್ನರ್ಸ್ ಏನೇನಿದ್ರು ನಮ್ಮ ಚಾಲೆಂಜ್ ವಿಡಿಯೋಗೆ ಅವ್ರನ್ನ ಬಂದು ಇಲ್ಲಿ ಸ್ಟೇಬಲ್ ಆಗಕ್ಕೆ ಹೇಳಿದೆ. ಇಲ್ಲಿ ಬಂದಿದ್ದಾರೆ ಆಲ್ಮೋಸ್ಟ್ ಆಲ್ರೆಡಿ ಎಲ್ಲರೂ ಬಂದಿದ್ದಾರೆ. ಆಡಿಯನ್ಸ್ ಕೂಡ ಬಂದಿದ್ದಾರೆ, ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಬಂದಿದ್ದಾರೆ. ಅವ್ರನ್ನ ಹೋಗಿ ಒಂದ್ಸರಿ ಮಾತಾಡ್ಸೋಣ. ಇವರು ಸುನಿಲ್ ಅಂತ. ನೀವು ಏನ್ ಚಾಲೆಂಜ್ ವಿಡಿಯೋ ನೋಡಿದ್ರು ಆ ಚಾಲೆಂಜ್ ವಿಡಿಯೋಗೆ ಮೇನ್ ಇವರೇನೆ. ನೀವು ವಿಡಿಯೋ ಫುಲ್ ನೋಡಿದ್ರೆ ಇವ್ರು ಯಾರು ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ ನಿಮ್ಗೆ. ಫೋನ್ ನ ಕೊಟ್ಟು ಸಪೋರ್ಟ್ ಮಾಡಿದಂಥವ್ರು ಇವರೇನೆ. 34 ನಿಮಿಷ ಏನ್ ವಿಡಿಯೋ ಇದೆ ನಾವು 1 ಅವರ್ ಅಂತ ಫಲಿಸ್ಕೊಂಡು ಮೇ ಬಿ 1 ಡೇ ಕಂಪ್ಲೀಟ್ ಮಾಡಿದೀವಿ. ಫಸ್ಟ್ ಆಫ್ ಆಲ್ ಸಾರಿ. ಮತ್ತೆ ಇವತ್ತು ಫೋನ್ ಅವ್ರದೇನೆ ಕೂಡ ರೆಕಾರ್ಡ್ ಮಾಡ್ತಿರೋದು. ಇವರು ನಮ್ಮ ಸಪೋರ್ಟರ್ ಹಾಗೆ ಬ್ರದರ್. ನಮ್ಮ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಜನ ಸಪೋರ್ಟ್ ಅಂತ, ನಮ್ಮ MC ಮದನ್ ಯೂಟ್ಯೂಬ್ ಚಾನಲ್ ನ ಸ್ವಲ್ಪ ಜನ ಸಪೋರ್ಟರ್ಸ್ ಅಂತ ಇದ್ದಾರೆ. ಅದ್ರಲ್ಲಿ ಇವರು ಕೂಡ ಒಬ್ರು. ಇವರು ಅಶ್ವಿನಿ ಅಂತ. ಇವ್ರು ಯಾರು ಅಂತ ಗೊತ್ತಾಗ್ಬೇಕಾ? ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹೇಳ್ತೀನಿ ಇನ್ನ ಮುಂದಕ್ಕಿದೆ. ಇವರು ಗೌರಿ ಅಂತ. ಇವರು ಕೂಡ ನಮ್ಮ MC ಮದನ್ ಯೂಟ್ಯೂಬ್ ಚಾನಲ್ ನ ಸಪೋರ್ಟರ್. ಅಂಡ್ ಇವ್ರು ಯಾರು ಅಂತ ಗೊತ್ತಾಗ್ಬೇಕಾ? ಆಲ್ಮೋಸ್ಟ್ ನೀವು ಕಮೆಂಟ್ ನೋಡಿದ್ರೆ ಮತ್ತೆ ಚಾಲೆಂಜ್ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗಿರುತ್ತೆ. ನನ್ನ ಫಾಲೋ ಮಾಡ್ತಿದ್ರೆ ಮಾತ್ರ ಗೊತ್ತಾಗಿರುತ್ತೆ. ಸೊ ಇವ್ರು ಯಾರು ಅಂತ ಮುಂದೆ ಹೇಳ್ತೀನಿ. ಮೇನ್ ಆಗಿ ಒಬ್ರನ್ನ ತೋರಿಸ್ಲೇಬೇಕು. ಅವಾಗಿಂದ ವಿಡಿಯೋನ ನಾನು ಏನು ಗೊತ್ತಿಲ್ಲದೆ ವಿಡಿಯೋ ಮಾಡ್ತಿರೋದು. ಇವರು ಅಷ್ಟಾಚಾರ 555 ಅಂತ. ಅದು ಇವ್ರನ್ನ ಪರಿಚಯ ಮಾಡ್ಕೊಳ್ಬೇಕಿತ್ತು. ಅದೇ ನನ್ ಪೈಪೋಟಿ ಕೊಡ್ತಿದ್ದಂತ ಕಾಮೆಂಟ್ಸ್ ಯಾರ್ದು ಹೇಳ್ತೀನಿ. ಇಷ್ಟೊಂದಲ್ಲಿ ಯಾರು ಅಂತ ಹೇಳ್ಬಿಟ್ಟು ಕಂಡಿದ್ದೀರಿ ನೋಡೋಣ. ನೀವೇನಾ? ನಾನು ಆಕ್ಚುಲಿ ಇರೋ ಫೋಟೋ ಕಮೆಂಟ್ ಲೈಕ್ ಕೊಡ್ತಿದ್ದೆ. ನಾನು ಇವತ್ತು ಲೈಕ್ ಕೊಟ್ರೆ ಮಾರ ಬೆಳಗ್ಗೆ ಇನ್ನೊಂದು ಎಕ್ಸ್ಟ್ರಾ ಲೈಕ್ ಆಗಿರೋದು. ತಲೆ ಕೆಟ್ಟ ಹೋಗ್ಬಿಡುತ್ತೆ ನನ್ಗೆ ಯಾರು ಅಂತ. ಟೈಮ್ ಆಗೈತೆ. ಒಳಗೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಬಿಟ್ಟು ಒಂದ್ ಗಣೇಶನ್ ಜೈ ಹೇಳ್ಬಿಟ್ಟು ಅವ್ರಿಗೆ ಗಿಫ್ಟ್ ಕೊಟ್ಬಿಟ್ಟು ಲೊಕೇಶನ್ಗೆ ಹೋಗೋಣ ಬನ್ನಿ. ಫೈನಲಿ ಎಲ್ಲರೂ ಮೀಟ್ ಮಾಡಿದ್ದಾಯಿತು. ಹಾಗೆ ಮೀಟ್ ಮಾಡಿದ್ದಂತಾರೆ ಎಲ್ಲರೂ ಕರ್ಕೊಂಡು ದೇವಸ್ಥಾನ ಕೂಡ ಎಂಟ್ರಿ ಕೊಟ್ಟಿದ್ದು ಆಯಿತು. ಯಾರೆಲ್ಲ ಈ ವಿಡಿಯೋನ ಡಿಸೆಂಬರ್ 7 ಮತ್ತು 8ನೇ ತಾರೀಕು ಒಳಗಡೆ ನೋಡ್ತಿದ್ರು ನಿಮ್ಮೆಲ್ಲರಿಗೂ ಒಂದು ವಿಷಯ ಮುಟ್ಟಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದರೆ ನಮ್ಮ ಸ್ವಾಮಿಯವರ ವಿಸರ್ಜನಾ ಮಹೋತ್ಸವ ತುಂಬ ಅದ್ದೂರಿಯಾಗಿ ನಡೀತಿದೆ. ಪ್ರತಿ ವರ್ಷವೂ ಕೂಡ ನಮ್ಮ ಗಣೇಶ ಜಾತ್ರೆ ತಿಪ್ಟೂರಿನಲ್ಲಿ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ಈ ವರ್ಷ ಯಾರಾದರೂ ಬರಬೇಕು ಅಂತ ಅಂದರೆ ಮಿಸ್ ಮಾಡದೆ ಬನ್ನಿ. ಎಲ್ಲರಿಗೂ ಕೂಡ ಸ್ವಾಗತ ಮತ್ತು ಸುಸ್ವಾಗತನ ಕೊಡ್ತೀವಿ. ಕರ್ನಾಟಕದಲ್ಲಿ ಪ್ರತಿಯೊಂದು ಮೂಲೆಯಲ್ಲಿ ಎಷ್ಟೋ ಜನ ಬಂದು ಜನಸಂಖ್ಯಾತರು ಬಂದು ಸೇರ್ತಾರೆ. ಸೊ ನೀವು ಕೂಡ ಯಾರು ಮಿಸ್ ಮಾಡಿಬಿಡಿ. ಈ ಸರಿ ಬಂದ್ಬಿಟ್ಟು ಎಂಜಾಯ್ನ ಮಾಡಿ. ಪೂಜೆ ಎಲ್ಲ ಆಯಿತು. ನಂತರ ನಾವು ಕೂತ್ಕೊಂಡು ಮಾತಾಡ್ತಿದ್ವಿ. ಅದಾದಮೇಲೆ ಯಾವುದೋ ಒಂದು ಪಾಪ ಬಂದು ನಮಗೆ ಕರ್ಜಿಕಾಯಿನ ಕೊಡ್ತು. ಪ್ರತಿ ಬಾರಿ ನನ್ನ ಪೆಂಡಲ್ಗೆ ಹೋದಾಗ ಕರ್ಜಿಕಾಯಿ ಮಾತ್ರ ಮಿಸ್ ಆಗೋದಿಲ್ಲ. ಅದೇನಪ್ಪ ಗಣಪತಿ ಬ್ಲೆಸ್ಸಿಂಗೇ ಇರ್ಬೋದೇನೋ. ಫೈನಲಿ ಪ್ರಸಾದನ ಸಿಕ್ಕಿದ್ದಾಯಿತು. ಎಲ್ಲರೂ ಪ್ರಸಾದನ ತಿಂದ್ಕೊಂಡು ನೆಕ್ಸ್ಟ್ ನಾವು ವಿನ್ನರ್ಗೆ ಗಿಫ್ಟ್ನ ಕೊಟ್ವಿ. ಇವರು ನಮ್ಮ ಫಸ್ಟ್ ವಿನ್ನರ್ ಶ್ರುತಿ ಶೆಟ್ಟಿ ಅವರು. ಹಾಗೆ ಇವರು ನಮ್ಮ ಸೆಕೆಂಡ್ ವಿನ್ನರ್ ಅಶ್ವಿನಿ ಅವರು. ಹಾಗೆ ಇವರು ನಮ್ಮ ಥರ್ಡ್ ವಿನ್ನರ್ ಹರ್ಷ ಆಚಾರ್ 557. ಒಳಗಡೆ ಯಾರು ಕೂಡ ಮಾತಾಡ್ಸೋ ಆಗಿರಲಿಲ್ಲ. ಸೊ ನಾವು ಯಾರನ್ನೂ ಕೂಡ ಮಾತಾಡಿಸಿಲ್ಲ. ಹೊರಗಡೆ ಸೀದಾ ಬಂದ್ವಿ. ಫಸ್ಟ್ ವಿನ್ನರ್ ನಮ್ಮ ಶ್ರುತಿ ಶೆಟ್ಟಿ ಅವರು, ಸೆಕೆಂಡ್ ವಿನ್ನರ್ ನಮ್ಮ ಅಶ್ವಿನಿ ಅವರು, ಥರ್ಡ್ ವಿನ್ನರ್ ನಮ್ಮ ಇವ್ರು ಯಾರು ಇವ್ರ ಹೆಸರು ಗೊತ್ತಿಲ್ಲ ನನಗೆ. ನಿಮ್ಮ ಹೆಸರು? ಬೇಬಿ ಬ್ರೋ 557. ಹೌದಾ? ಓಕೆ. ಇವ್ರ ಹೆಸರು ಅದಂತೆ. ಸೊ ಸಾರಿ. ಹರ್ಷ ಆಚಾರ್ 557 ಯೂಟ್ಯೂಬ್ ಅಲ್ಲಿ, ಬೇಬಿ ಬ್ರೋ ಅಂತ ಇನ್ಸ್ಟಾಗ್ರಾಮ್ ಇದೆ. ಬಟ್ ಯೂಟ್ಯೂಬ್ ನೆಲ್ಲ ಹೋಗಿ ಸಪೋರ್ಟ್ ಮಾಡಿ. ಲೈಕ್ ಮಾಡಿರೋರ್ಗೆಲ್ಲ ಥ್ಯಾಂಕ್ಸ್. ಅಂದ್ರೆ ಇವರು ಇವಾಗ ಹೊಸ ಚಾನಲ್ ಓಪನ್ ಮಾಡಿದ್ದಾರೆ. ಅದ್ರಾಗೆ ಚಾಲೆಂಜ್ ವಿಡಿಯೋ ಅಂತ ಮಾಡಿದ್ರು. ಯಾರು ಕಮೆಂಟಿಗೆ ಯಾರು ಲೈಕ್ ಜಾಸ್ತಿ ಬರುತ್ತೋ ಅದ್ರಾಗೆ ಗಿಫ್ಟ್ ಕೊಡ್ತೀವಿ ಅಂತ. ಅದ್ರಾಗೆ ನನಗೆ ಫಸ್ಟ್ ಬಂದೈತೆ. ಥ್ಯಾಂಕ್ ಯು ಸೋ ಮಚ್ ಕೊಟ್ಟಿರೋದಕ್ಕೆ. ಎಲ್ಲರಿಗೂ ಲೈಕ್ ಮಾಡಿರೋರಿಗೆ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನನಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ಸ್. ಹೀಗೆ ನಮ್ಮ MC ಮದನ್ ಬ್ರದರ್ ಅವ್ರಿಗೆ ಹೀಗೆ ಅವ್ರ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಆಗ್ತಾ ಇರಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಅಪ್ಪಟ ಡಿ-ಬಾಸ್ ಅಭಿಮಾನಿ ಆಗಿರೋದ್ರಿಂದ ಚಾಲೆಂಜಿಂಗ್ ಸ್ಟಾರ್ ಡಿ-ಬಾಸ್ ಅಭಿಮಾನಿ ಯಾರ್ಯಾರು ಇದ್ದೀರಾ ಅವರೆಲ್ಲ ಲೈಕ್ ಮಾಡ್ರಪ್ಪ ಅಂತ ಹಾಕಿದ್ದೆ. ಒಂದು 16 ಜನನೋ 17 ಜನನೋ ನನ್ಗೆ ಲೈಕ್ ಮಾಡಿದಿರಾ. ಸೊ ಯಾರ್ಯಾರೆಲ್ಲ ಲೈಕ್ ಮಾಡಿದಿರಾ ಅಂದ್ರೆ MC ಮದನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಯಾರ್ಯಾರೆಲ್ಲ ಲೈಕ್ ಮಾಡಿದಿರಾ, ಮತ್ತೆ ನನ್ನ ಸಬ್ಸ್ಕ್ರೈಬರ್ಸ್ಗಳು ಯಾರ್ಯಾರೆಲ್ಲ ಹೋಗಿ ಕಮೆಂಟಿಗೆ ಲೈಕ್ ಮಾಡಿದಿರಾ, ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ ಸಪೋರ್ಟ್ ಇಂದಾನೆ ಇವತ್ತು
ಏನು ಪ್ರಶಸ್ತಿಯನ್ನ ಗೆದ್ದಿದ್ದೀನಿ. ತುಂಬಾ ಖುಷಿ ಆಗ್ತಿದೆ. ಯುದ್ಧ ಗೆದ್ದಷ್ಟೇ ಖುಷಿ ಆಗ್ತಿದೆ ಪ್ರಶಸ್ತಿ ಗೆದ್ದಿರೋದು. ಚೆನ್ನಾಗೇ ಮಾಡ್ತಿದ್ದೀರಾ. ಇನ್ನೂ ಒಂದು ಸ್ವಲ್ಪ ಚಾಲೆಂಜಸ್ ವಿಡಿಯೋ ಜಾಸ್ತಿ ಮಾಡಿ ಸಬ್ಸ್ಕ್ರೈಬರ್ಸ್ನೆಲ್ಲ ಒಂದು ಸ್ವಲ್ಪ ಅಪ್ರಿಷಿಯೇಟ್ ಮಾಡಿ, ನಿಮಗೆ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ಪರವಾಗಿಲ್ಲಪ್ಪ ಅವ್ರು ವಿಡಿಯೋ ಚೆನ್ನಾಗಿ ಮಾಡ್ತಾರೆ ಆ ಥರ ನೀವು ವಿಡಿಯೋ ಮಾಡಬೇಕು. ಸೊ ಆಲ್ಮೋಸ್ಟ್ ಚಾಲೆಂಜ್ ವಿಡಿಯೋ ತರ, ಚಾಲೆಂಜಿಂಗ್ ವಿಡಿಯೋ ತರದ ವಿಡಿಯೋಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಜನರಿಗೆ ಇಷ್ಟ ಆಗೋ ಥರ ವಿಡಿಯೋ ಮಾಡಿ, ಕನ್ನಡದಲ್ಲೇ ಮಾತಾಡಿ, ಜಾಸ್ತಿ ಕನ್ನಡ ಬಳಸಿ ಅಂತ ಹೇಳ್ತೀನಿ. ಸ್ವೀಟಿಗೆ ಎಲ್ಲರೂ ರೆಡಿನಾ? ಗಿಫ್ಟ್ನ ಕೊಟ್ಟಿದ ನಂತರ ನಾವು ಹೋಗಿದ್ದು ಬಿರಿಯಾನಿ ಸೆಂಟರ್ಗೆ. ಎಲ್ಲರೂ ನಾನ್ ವೆಜ್ ಪಾರ್ಟ್ನರ್ಸ್ ಇರೋದ್ರಿಂದ ನಾವು ಬಿರಿಯಾನಿ ತಿನ್ನೋ ಅಂತ ಡಿಸೈಡ್ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ. ನಾವು ವಿಡಿಯೋ ಫಸ್ಟ್ನಲ್ಲೇ ತೋರಿಸಿದ್ದೆ ಯಾವ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಅಲ್ಲಿಗೆ ಬಂದು ನಾವು ಮುಂಚೆನೇ ಪರ್ಮಿಷನ್ ತಗೊಂಡಿದ್ವಿ. ನಂತರ ಬಂದು ನಾವಿಲ್ಲಿ ಎಲ್ಲರೂ ಕೂತ್ಕೊಂಡು ಅಸೆಂಬಲ್ ಆದ್ವಿ. ಸೊ ಗೈಸ್ ಒಂದಿಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ವಿ. ಬಟ್ ಇಲ್ಲಿ ಒಂದಿಷ್ಟು ಫ್ಯಾಮಿಲಿಗಳೆಲ್ಲ ಇರೋದ್ರಿಂದ ಗಲಾಟೆ ಆಗುತ್ತೆ ಅಂತೇಳಿ ನಾವೇ ಸ್ವಲ್ಪ ಹೆಸಿಟೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡಿದೆ. ಅಂದ್ರೆ ಏನು ಪ್ಲಾನ್, ಏನು ಆಕ್ಟಿವಿಟಿ ಪ್ಲಾನ್ ಮಾಡ್ಕೊಂಡಿದ್ವಿ ಅದನ್ನ ಮಾಡ್ತಿಲ್ಲ. ಬಟ್ ಈಗ ಗಿಫ್ಟ್ನ ಓಪನ್ ಮಾಡೋದನ್ನ ತೋರಿಸ್ತೀನಿ. ಗಿಫ್ಟ್ನ ಕೊಟ್ಟಿದ ನಂತರ ಗಿಫ್ಟ್ನ ಓಪನ್ ಮಾಡೋಕ್ಕೆ ತುದಿಗಳನ್ನಲ್ಲೇ ಕಾಯ್ತಿದ್ರು. ಗಣಪತಿ ಪೆಂಡಲ್ನೇ ಓಪನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತುಂಬ ಸರಿ ಹೇಳ್ತಿದ್ರು. ಬಟ್ ನಾನೇ ಬೇಡ ಅಂತ ಹೇಳ್ಬಿಟ್ಟು ಇಷ್ಟೊತ್ತರೆಗೂ ಸುಮ್ಮನಿರಿಸಿದ್ದೆ. ಈಗ ಸ್ವಲ್ಪ ಟೈಮ್ ಇರೋದ್ರಿಂದ ನಾನು ಗಿಫ್ಟ್ನ ಓಪನ್ ಮಾಡಿ ಅಂತ ಬಿಟ್ಟಿದ್ದೆ. ಸೊ ಎಲ್ಲರಿಗೂ ಗಿಫ್ಟ್ನ ಓಪನ್ ಮಾಡಿದ್ರು. ನಂತರ ಗಿಫ್ಟ್ ಓಪನ್ ಮಾಡ್ತಿದ್ದಂಗೆ ನಾವು ಆರ್ಡ್ರ್ ಮಾಡಿದ್ದಂಥ ಊಟ ಕೂಡ ನಮ್ಮ ಹತ್ರ ಬಂತು. ಐ ಹೋಪ್ ಈ ಗಿಫ್ಟ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿ ಸಪೋರ್ಟ್ನ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಥವಾ ನೆಕ್ಸ್ಟ್ ಚಾಲೆಂಜ್ ವೀಡಿಯೋಗಳಲ್ಲಿ ನಾವು ಇನ್ನೂ ಒಳ್ಳೊಳ್ಳೆ ಗಿಫ್ಟ್ನ ಕೊಡೋದಕ್ಕೆ ಅಥವಾ ಇನ್ನೂ ಒಳ್ಳೊಳ್ಳೆ ಚಾಲೆಂಜ್ ವೀಡಿಯೋನ ಕೊಡೋದಕ್ಕೆ ನಾವು ಕೂಡ ತಯಾರಾಗ್ತೀವಿ ಅಂತ ಹೇಳ್ತೀವಿ. ನಾವು ಮಾತು ಕೊಟ್ಟಿರೋ ರೀತಿ ಎಲ್ಲರಿಗೂ ಟ್ರೀಟ್ನ ಕೊಡಿಸ್ತಿದ್ದೀವಿ. ವಿನ್ನರ್ಸ್ಗೆ ಕೂಡ ಹಾಗೆ ಸಪೋರ್ಟರ್ಸ್ಗೆ ಕೂಡ ಟ್ರೀಟ್ನ ಕೊಟ್ಟು ನಂತರ ಎಲ್ಲರೂ ಫ್ರೀ ಇದ್ರೆ ಹೋಗಿ ಆಕ್ಟಿವಿಟೀಸ್ನ ಮಾಡೋಣ. ಸೊ ನಮ್ಮ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀವಿ. ಸಂತು ಇಂದು ಫೈನಲಿ ಚಾಲೆಂಜ್ ನ ಕಂಪ್ಲೀಟ್ ಮಾಡ್ತಿದೀವಿ. ಇವರು ಬೆಳಗಿನ ಬಿರಿಯಾನಿ ತಿಂದಿದ್ದೀನಿ, ಈಗ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಬರ್ತಿದ್ದಂಗೆ ಎಲ್ಲಾರ್ಗಿಂತ ಫಸ್ಟೇ ಬಿರಿಯಾನಿ ತಿಂತವ್ರು. ಏನ್ ಹೇಳ್ತೀರಾ ಇದಕ್ಕೆ? ನೀವೇ ಕಮೆಂಟ್ ಮಾಡಿ ಗೈಸ್. ಓಕೆ ಗೈಸ್, ನೋಡಿದ್ರಲ್ಲ, ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬಂದಿದೆ ವಿಡಿಯೋ. ಗೆದ್ದಿರೋಂಥ ವಿನ್ನರ್ಸ್ಗೆ ನಾವು ಟ್ರೀಟ್ ಕೊಟ್ಟಿದ್ದು, ಗೆದ್ದಿರೋಂಥ ವಿನ್ನರ್ಸ್ಗೆ ಗಿಫ್ಟ್ಗಳನ್ನ ಕೊಟ್ಟಿದ್ದಾಯ್ತು. ಇಲ್ಲಿ ಬಂದು ಬಿರಿಯಾನಿ ಸೆಂಟರ್ಗೆ ಬಂದು ಟ್ರೀಟ್ನ ಕೊಡ್ಸಿದ್ದಾಯ್ತು, ಬಿರಿಯಾನಿನೂ ತಿಂದಿದ್ದಾಯ್ತು. ಸೊ ಅಲ್ಲಿ ಕೊಟ್ಟಿರೋಂಥ ಗಿಫ್ಟ್ಗಳನ್ನ ಓಪನ್ ಮಾಡೋಕ್ಕೆ ತುಂಬಾ ತುದಿಗಾಲದಿಂದ ಕಾಯ್ತಿದ್ರು. ಆ ವಿನ್ನರ್ಸ್ಗಳು ಕೂಡ ಗಿಫ್ಟ್ನ ಓಪನ್ ಮಾಡಿದಾಯ್ತು. ಐ ಥಿಂಕ್ ಎಲ್ಲರೂ ನೋಡಿರ್ತೀರಾ, ಎಲ್ಲರಿಗೂ ಖುಷಿಯಾಗಿರುತ್ತೆ ಅಂತ ಅನ್ಕೊಂತೀನಿ. ಸೊ ಈಗ ಕೇಳೋಣ ನಮ್ಮ ಸಬ್ಸ್ಕ್ರೈಬರ್ಸ್ನ, ಬಂದ್ಬಿಟ್ಟು ಅವರು ವಿನ್ನರ್ಸ್ನ ಕೇಳೋಣ. ಫಸ್ಟ್ ಕೊಡ್ಸಿರೋಂಥ ಟ್ರೀಟ್ ಏನನ್ನಿಸ್ತು, ಕೊಡ್ತಿರೋಂಥ ಟ್ರೀಟ್ ಇಷ್ಟ ಆಯ್ತಾ ಅಂತ. ಫಸ್ಟ್ ಆಫ್ ಆಲ್ ಅಶ್ವಿನಿ ಚೇಂಜ್ ಮಾಡ್ಕೊಂಬಿಟ್ಟ ನೇಮು. ಯಾ ಅಶು, ಹೋಗಿ ನಾವು ಬಂದು ನಿಮ್ಗೆ ಹೇಳಿರೋ ರೀತಿ ಚಾಲೆಂಜ್ ವಿಡಿಯೋದಲ್ಲಿ ನೀವು ಸೆಕೆಂಡ್ ವಿನ್ನರ್ ಆಗಿದ್ದೀರಾ. ನಿಮ್ಗೆ ನಾವು ಟ್ರೀಟ್ನ ಕೊಡಿಸ್ತೀವಿ ಅಂತ ಯಾವ ರೀತಿ ಹೇಳಿದ್ವು ಅದೇ ರೀತಿ ನಮ್ಗೆ ಟ್ರೀಟ್ನ ಕೊಡ್ಸಿದೀವಿ. ನಿಮ್ಗೆ ಏನ್ ಅನ್ನಿಸ್ತು? ಟ್ರೀಟ್ ತುಂಬಾ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಮತ್ತೆ ಇಲ್ಲಿ ಟೇಸ್ಟು ಸಖತ್ತಾಗಿತ್ತು, ಎಂಜಾಯ್ಮೆಂಟ್ ಇತ್ತು ಜಾಸ್ತಿ. ಎಲ್ಲರೂ ಚೆನ್ನಾಗಿ ಹೊಂದ್ಕೊಂಡ್ರು, ಬೇಗ ಚೆನ್ನಾಗಿತ್ತು. ನೈಸ್. ನಿಮ್ಮ ಅಭಿಪ್ರಾಯ ನಮ್ಮ ಚಾನೆಲ್ ಬಗ್ಗೆ? ತುಂಬಾ ಖುಷಿ ಆಯ್ತು. ಗಿಫ್ಟ್ ಎಲ್ಲ ಕೊಡ್ಸಿದ್ಕೆ, ಟ್ರೀಟ್ ಕೊಡ್ಸಿದ್ಕೆ ಥ್ಯಾಂಕ್ ಯು ಸೋ ಮಚ್. ಇವ್ರ ಚಾನಲ್ ಇವಾಗ ಸ್ಟಾರ್ಟ್ ಆಗಿದೆ, ಇನ್ನೂ ಬೆಳೆಸ್ರಿ. ಲೈಕ್, ಕಮೆಂಟ್, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಇದೇ ರೀತಿ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಇನ್ನ ಅತಿ ಹೆಚ್ಚು ವಿಡಿಯೋಸ್ ನ ತುಂಬಾ ಎಂಟರ್ಟೈನ್ಮೆಂಟ್ ಆಗಿ ಮಾಡೋದಕ್ಕೆ ನಾವು ರೆಡಿ ಇದೀವಿ. ರೆಡಿ ಪ್ಯಾಕೇಜ್ ತರ ಒಂದು 10 ಕಾನ್ಸೆಪ್ಟ್ಗಳು ಆಲ್ರೆಡಿ ರೆಡಿ ಇದಾವೆ ನನ್ನ ಹತ್ರ ಮತ್ತೆ ಹರ್ಷಬ್ರು ಹತ್ರ. ಬಟ್ ನಾವು ಹೋಗ್ಬಿಟ್ಟು ಮಾಡ್ಬೇಕು ಅಂತ ಅಂದ್ರೆ ಫೋನ್ ಸಪೋರ್ಟ್ ಬೇಕು, ಮೇನ್ಲಿ ಫೋನ್ ಬೇಕು ನಮ್ಗೆ. ಆ ಫೋನ್ ಒಂದಿಲ್ಲ, ಅದೇ ರೀಸನ್ ಇಂದ ನಾವು ಹೊರಗಡೆ ಹೋಗಿ ಶೂಟ್ ಮಾಡೋದಕ್ಕಾಗ್ತಿಲ್ಲ. 10 days ಏನೋ ಗ್ಯಾಪ್ ಆಗ್ತಿದೆ ಆಲ್ರೆಡಿ. 10 days ಒಂದು ವಿಡಿಯೋಸ್ ಮಾಡ್ಬೇಕು. ನಿಜವಾಗ್ಲೂ ಕೇಳ್ತಿದ್ದಾರೆ ಎಷ್ಟೋ ಜನ ಸಬ್ಸ್ಕ್ರೈಬರ್ಸ್, ತುಂಬಾ ಲೇಟ್ ಆಗಿ ಮಾಡ್ಬೇಡಿ. ನಾನು ಇದನ್ನ ಹೇಳ್ಬೇಕು, ತುಂಬಾ ಜನ ರೋಡ್ ಸಿಕ್ಬಿಟ್ಟು ಕೇಳ್ತಿದ್ದೀರಾ, ಬ್ರೋ ವಿಡಿಯೋಸ್ ಯಾಕೆ ಬಿಡ್ತಿಲ್ಲ ಅಂತ ಕೇಳ್ತೀರಾ. ಸೀರಿಯಸ್ಲಿ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಬಂದ್ ಕೇಳ್ತಿದ್ದೀರಾ ವಿಡಿಯೋಸ್ ನ ಬಿಡಿ ಅಂತ. ತುಂಬಾ ಖುಷಿ ಆಗುತ್ತೆ ಅಂತ ಮಾತ್ಕೊಳ್ಳೋಣ. ನಾವು ನಮ್ಮೂರಿನಲ್ಲಿ ಕೇಳೋದಕ್ಕೆ ಇದೇ ರೀತಿ ನೀವು ಸಪೋರ್ಟ್ ನ ಮಾಡ್ತಿದ್ರೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ನಾವು ಕೊಡ್ತೀವಿ. ನೆಕ್ಸ್ಟ್ ನಮ್ಮ ಹರ್ಷಬ್ರನ್ನ ಮಾತಾಡ್ಸೋಣ. ಥರ್ಡ್ ವಿನ್ನರ್ ಅವರೇ ಬ್ರೋ. ಸೊ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಬ್ರೋ. ಇನ್ನೊಂದು ಹೇಳ್ತಿದ್ದೀನಿ, ಇಫ್ ಇನ್ ಕೇಸ್ ನೀವು ಓಕೆ ಇದ್ರೆ, ಈಗ ಪಾರ್ಟ್ 1 ಅಲ್ಲಿ ಇಷ್ಟು ಜನನ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಪಾರ್ಟ್ 2 ಏನಾರು ಕ್ಲಿಕ್ ಆಗಿ ಅದೇನಾರು 700 ವ್ಯೂಸ್ ಅಥವಾ 1K ವ್ಯೂಸ್ ಏನಾರು ದಾಟಿ ಅದಕ್ಕೆ ಟಾಪ್ ಕಾಮೆಂಟ್ಸ್ ಏನಾರು ಅದರಲ್ಲೂ 3 ಟಾಪ್ ಕಾಮೆಂಟ್ ಏನಾರು ಕ್ಲಿಕ್ ಆದ್ರೆ ನೆಕ್ಸ್ಟ್ ಅದ್ರಲ್ಲಿ ಇನ್ನೊಂದು ನೆಕ್ಸ್ಟ್ ಬೇರೆ ತರ ಪ್ಲಾನ್ ಮಾಡೋಣ, ಸಬ್ಸ್ಕ್ರೈಬರ್ಸ್ ನ ಮೀಟಪ್ ಮಾಡೋ ತರ. ಸೊ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋಗೆ ಅಟ್ ಲೀಸ್ಟ್ ಒಂದು 100 ಲೈಕ್ ನ ಎಕ್ಸ್ಪೆಕ್ಟ್ ಮಾಡ್ತಿದೀವಿ. 100 ಆಗಿಲ್ಲ ಅಂದ್ರೆ ಅಟ್ ಲೀಸ್ಟ್ 50 ಮೇಲೆ ಲೈಕ್ಸ್ ನ ಕೊಡ್ರಿ ಅಂತ ಹೇಳ್ತಾ. ಇಲ್ಲ 100 ಇರ್ಲಿ ಬ್ರೋ, ಟಾರ್ಗೆಟ್ ಹಾಕಿ. ಸೊ 100 ಇರ್ಲಿ, ಟಾರ್ಗೆಟ್ 100 ಇರ್ಲಿ. ವ್ಯೂಸ್ ದಾಟಿದ್ರೆ
ಇವ್ರು ಹೇಳಿರೋ ರೀತಿ ಟಾಪ್ 3 ಕಮೆಂಟ್ಸ್ ಗಳಿಗೆ ಮತ್ತೆ ಹೇಗೆ ಟ್ರೀಟ್ ಅಂತ ಹೇಳೋದ, ಟ್ರೀಟ್ ಗಿಂತ ಸೊ ಏನು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಹತ್ರ ಒಂದಿಷ್ಟು ಜನ ಸಬ್ಸ್ಕ್ರೈಬರ್ಸ್ ಹತ್ರ ಒಂದ್ ಸ್ವಲ್ಪ ಮೀಟ್ ಅಪ್ ಮಾಡಿ ಒಂದಿಷ್ಟು ಮಾತುಕತೆ ಆಡಿ ನೋಡೋಣ, ಒಂದು ಡಿನ್ನರ್ ಅಂತಾನೋ ಲಂಚ್ ಅಂತಾನೋ ಏನೋ ಒಂದು ಅರೇಂಜ್ಮೆಂಟ್ ಮಾಡೋಣ ಅಂತ ಹೇಳ್ತಾ. ಸೊ ನಮ್ಮ ಸಬ್ಸ್ಕ್ರೈಬರ್ ಇವರು ಕೂಡ ನಮ್ಮ ವಿಡಿಯೋಗೆ ಅದೇ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ. ನೀವು ಕೂಡ ಎಷ್ಟೋ ಜನ ಮಾಡ್ತಿರ್ತೀರಾ, ಬಟ್ ಎಲ್ಲಾರನ್ನೂ ಕೂಡ ಮೀಟಪ್ ಆಗೋದಕ್ಕೆ ಸಾಧ್ಯ ಆಗಿರಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಮೀಟಪ್ ಆಗೋಣ. ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ? ಚೆನ್ನಾಗಿ ಲೈಕ್ಸ್ ಜಾಸ್ತಿ ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಕಷ್ಟಪಟ್ಟು ಮಾಡ್ತಿದ್ದಾರೆ, ಬಡವ್ರ ಮಕ್ಳನ್ನ ಬೆಳೆಸ್ರಿ. ಓಕೆ ಗೈಸ್, ಎಲ್ಲ ನಾವು ಹೇಳಿರೋ ರೀತಿ ಮುಗಿಸಿದೀವಿ ಚಾಲೆಂಜ್ ನ. ಎಲ್ಲರಿಗೂ ಟ್ರೀಟ್ ಕೊಡ್ಸಿದಾಯ್ತು, ವಿನ್ನರ್ಸ್ ಅನೌನ್ಸ್ ಮಾಡಿದಾಯ್ತು, ಅವ್ರಿಗೆಲ್ಲ ಗಿಫ್ಟ್ ಕೊಟ್ಟಿದ್ದಾಯ್ತು. ನೋಡಿ ಗಿಫ್ಟ್ ಕೊಟ್ಟಿದ್ದಾಯ್ತು. ಇದೇ ರೀತಿ ಮುಂದೆ ಒಳ್ಳೊಳ್ಳೆ ವಿಡಿಯೋಸ್ ಬರ್ತವೆ, ಅದಕ್ಕೂ ನಿಮ್ಮ ಸಪೋರ್ಟ್ ಕೊನೆವರೆಗೂ ಇರ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ. ಯಾರೆಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಅಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ MC ಮಗನ್ ಯೂಟ್ಯೂಬ್ ಚಾನಲ್. ಜೈ ಹಿಂದ್, ಜೈ ಕರ್ನಾಟಕ.